ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ವಿಡಿಯೋ ಮಾಡಿ ಮೇಡಮ್ ಅಂತ ಹಾಕಿದ್ರು ಕಾಮೆಂಟಲ್ಲಿ. ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ ವಿಡಿಯೋ ಹಾಕಿರಲಿಲ್ಲ. ನಾನೇನೋ ಕಿವಿ ಮಾತು ಥರ ಹೇಳಿದೆ. ಈಗ ನಾನು ಸ್ಟಿಚಿಂಗ್ ವಿಡಿಯೋನ ನಿಧಾನಕ್ಕೆ ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ಈಗ ನಾನು ಮೊದಲಿಗೆ ಸ್ಟಿಚಿಂಗ್ ಮಾಡೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಸ್ಲೀವ್ ಸ್ಟಿಚಿಂಗ್ ಮಾಡೋದು ಮತ್ತು ಬೆಲ್ಟ್ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಈಗ ಬ್ಯಾಕಲ್ಲಿ ನಾನು ಉಲ್ಟಾ ಯಾವ್ದು ಬರುತ್ತೆ ಮತ್ತು ಸೀದಾ ಯಾವ್ದು ಬರುತ್ತೆ ಅಂತ ಫಸ್ಟ್ ಬಟ್ಟೆನ ನಾವು ಚೆಕ್ ಮಾಡ್ಕೊಬೇಕು. ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದೇ ರೀತಿಯೇ ನಾನು ಸ್ಟಿಚಿಂಗ್ ಮಾಡಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟಿಚಿಂಗು ಕರೆಕ್ಟಾಗಿ ಬರುತ್ತೆ. ಒಂದು ಚೂರು ವ್ಯತ್ಯಾಸ ಆಗಲ್ಲ. ಈಗ ನಾನು ಉಲ್ಟಾ ಮಾಡಿಕೊಂಡು ಬಾರ್ಡರ್ ಬೇಕಿತ್ತು ನನಗೆ. ಆ ಬಾರ್ಡರ್ ಲೆಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ನೋಡಿ ದಾರ ಕಟ್ಟಾಯಿತು ಸ್ಟಾರ್ಟಿಂಗೇ. ಈ ಥರ ಪ್ರಾಬ್ಲಮ್ ಆಗುತ್ತೆ ಮಧ್ಯ ಒಂದೊಂದು ಸಲ, ಯಾವಾಗಲೂ ಆಗಲ್ಲ, ಯಾವಾಗಾದರೂ ಒಂದು ಸಲ ಈ ಥರ ಪ್ರಾಬ್ಲಮ್ ಆಗುತ್ತೆ. ಮತ್ತು ನಾನು ಬಾರ್ಡರ್ ಕರೆಕ್ಟಾಗಿ ಬರಬೇಕು ಅಂತ ಅಂದ್ಬಿಟ್ಟು ಬಟ್ಟೆ ಉಲ್ಟಾ ಮಾಡೇನೆ, ಬ್ಲೌಸ್ ಪೀಸ್ ಏನಿದೆ ಅದನ್ನು ಉಲ್ಟಾ ಮಾಡೇನೆ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಆ ಮಾರ್ಕು ನೇರವಾಗಿಯೇ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ನಾನು ನೆಕ್ಕನ್ನು ಕಟ್ ಮಾಡಲಿಲ್ಲ. ನಿಮಗೆ ಬಿಗಿನರ್ಸ್ ಅವ್ರಿಗೆ, ಈಗ ಕಲಿತಾ ಇರೋರಿಗೆ ಸುಲಭ ಆಗಲಿ ಅಂತ ಈ ಥರ ನಾನು ಒಂದೊಂದು ಐಡಿಯಾಗಳನ್ನ ಕೊಡ್ತಾಯಿದ್ದೀನಿ. ಈ ಥರ ನಿಜವಾಗ್ಲೂ ನೀವು ಖಂಡಿತವಾಗ್ಲೂ ಹೊಲಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗೆ ಬರುತ್ತೆ. ಈಗ ನಾನು ನಿಮಗೆ ಹೇಳಿರುವಂಗೆ 2 ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಲೈನಿಂಗ್ ಉಲ್ಟಾ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದು ಹೊಲಿಗೆ ಒಳಗಡೆ ಹೋಗಬೇಕು ಅಂತ ನಾನು 2 ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ನಾನು ಹಾಕಲ್ಲ, ನಿಮಗೋಸ್ಕರ ವಿಡಿಯೋದಲ್ಲಿ ಈಗ ನಿಮಗೋಸ್ಕರ ನಾನು ಈ ಹೊಲಿಗೆ ಹಾಕ್ತಾ ಇರೋದು. ನಿಮಗೆ ಕರೆಕ್ಟಾಗಿ ಕೆಳಗಡೆ ಬಟ್ಟೆ ಅಂದರೆ ಬ್ಲೌಸ್ ಪೀಸ್ ಕರೆಕ್ಟಾಗಿ ಕುತ್ಕೋಬೇಕು ಅಂತ ಅಂದರೆ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಆ ಕಡೆ ಈ ಕಡೆ ಹಳ್ಳಾಡಲ್ಲ ಬಟ್ಟೆ, ಅದಕ್ಕೋಸ್ಕರ. ಇಲ್ಲ ಅಂದರೆ ಗುಂಡು ಸೂಜಿಗಳಿದ್ರೆ, ಗುಂಡು ಪಿನ್ಗಳಿದ್ರೆ ಬೇಕಿದ್ರೆ ಮಧ್ಯ ಒಂದು ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೋದು. ನೋಡಿ, ಈಗ ನಾನು ನೆಕ್ ಮಾರ್ಕ್ನ ಮಾಡ್ತಾಯಿದ್ದೀನಿ. ನಿಮಗೆ ನಿಜ ಈ ಥರ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಸುಲಭ ಆಗುತ್ತೆ ನೆಕ್ಕು ಹೊಲಿಯೋದು ಮತ್ತು ಸ್ಟಿಚಿಂಗ್ ಮಾಡೋದು. ನಾನೀಗ ನೆಕ್ಕನ್ನು ಮಾರ್ಕ್ ಹಾಕಿ ಬಿಟ್ಟಿದ್ದೀನಿ ಅಷ್ಟೇ, ಕಟಿಂಗ್ ಮಾಡಿಲ್ಲ. ಈಗ ಕಲಿತಾ ಇರೋರಿಗೆ ಸುಲಭ ಆಗಲಿ ಅಂತ ನಾನು ನಿಮಗೆ ಈ ರೀತಿ ತೋರಿಸ್ತಾ ಇದ್ದೀನಿ. ಮಧ್ಯ ಬೇಕು ಅಂದರೆ ಒಂದು ಸೂಜಿ ಹಾಕ್ಕೊಳ್ಳಿ ನೀವು. ಈಗ ಪೂರ್ತಿ ನಾನು ಏನು ಕಟಿಂಗ್ ಮಾಡಿದ್ದೀನಿ ಮತ್ತು ಮಾರ್ಕ್ ಏನು ಮಾಡಿದ್ದೀನಿ ಅದ್ರ ಸುತ್ತ ಈ ಥರ ನಾನು ಸ್ಟಿಚ್ ಮಾಡ್ಕೊಂಬರ್ತಾಯಿದ್ದೀನಿ. ಒಂದು 1/4 ಇಂಚು ಎಕ್ಸ್ಟ್ರಾ, ನನ್ನ ಮಾರ್ಕಿಗಿಂತ 1/4 ಇಂಚು ಎಕ್ಸ್ಟ್ರಾ ಬಿಟ್ಟು ಹೊಲಿಗೆ ಹಾಕ್ಕೊಂಬರ್ಬೇಕು. ಈ ಥರ ನನ್ನ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. ಪೂರ್ತಿ ನೋಡಿದ್ರೇ ನಿಮಗೆ ಸ್ಟಿಚಿಂಗ್ಗೆ ಯಾವ ರೀತಿ ಹೊಲಿಯೋದು ಅನ್ನೋದು ನಿಮಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅರ್ಧಂಬರ್ಧ ನೋಡಿದ್ರೆ ಯಾವುದು ಅಷ್ಟೇ ತಲೆಗೆ ಹೋಗಲ್ಲ. ಪೂರ್ತಿ ವಿಡಿಯೋ ನೋಡಿ, ಆವಾಗಲೇ ಅರ್ಥ ಆಗೋದು ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಮತ್ತು ಮಧ್ಯೆ ನಾನು ಈ ಥರ ಯಾವ ರೀತಿ ಟ್ರಿಕ್ಸ್ ಬಳಸ್ಬೋದು ಅಂತ ಹೇಳಿದ್ದೀನಿ, ಉಪಯೋಗ ಆಗುತ್ತೆ ನಿಮಗೆ ಹೊಲಿಬೇಕಾದ್ರೆ ಅಂತ ನಾನು ಒಂದೆರಡು ಐಡಿಯಾಗಳು ಹೇಳಿರ್ತೀನಿ. ಅದು ನಿಮಗೆ ತಲೆಗೆ ಹೋಗುತ್ತೆ. ಈಗ ನೋಡಿ, ಪೂರ್ತಿ ಎಕ್ಸ್ಟ್ರಾ ನೀವು ಬೇಕಿದ್ರೆ ಹೊಲಿಗೆನ ಸ್ಟಿಚ್ ಮಾಡಾದ್ಮೇಲೆ ಬಿಚ್ಕೋಬೋದು ಅಥವಾ ಹಾಗೇ ಬಿಡ್ಬೋದು. ನಾನು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ದಾರ ದಪ್ಪ ಇಲ್ಲ ಮತ್ತು ಎಕ್ಸ್ಟ್ರಾ ಬಟ್ಟೆ ಪಿಂಚ್ಕೊಳ್ಳುತ್ತೆ ಅನ್ನೋ ಅವಶ್ಯಕತೆನಿಲ್ಲ. ಕಾಟನ್ ಬಟ್ಟೆ ಆಗಿರೋದ್ರಿಂದ ನಾನೇನು ಕರೆಕ್ಟಾಗಿ ಹೊಲಿಗೆ ಹಾಕಿದ್ದೀನಿ ಅಷ್ಟು ಬಟ್ಟೆ ಉಳಿಸ್ಕೊಂಡು ಬಾಕಿದನ್ನೆಲ್ಲ ನಾನು ಕಟ್ ಮಾಡ್ತಾಯಿದ್ದೀನಿ. ನಾನು ತೋರಿಸಿರುವಂಥ ಮೆಥಡಲ್ಲಿ ಕಟ್ಟಿಂಗ್ ಮಾಡಿ ಮತ್ತು ಸ್ಟಿಚಿಂಗ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಕಂಪ್ಲೇಂಟ್ ಬರಲ್ಲ. ನೋಡಿ, ಈ ಥರ ರೆಡಿ ಆಯಿತು. ಬ್ಯಾಕ್ ಪ್ಯಾಚ್ ಮಾಡ್ಕೊಳ್ಳೋದು, ಅಟ್ಯಾಚ್ ಮಾಡ್ಕೊಳ್ಳೋದು ಬ್ಯಾಗ್ದು ರೆಡಿ ಆಯಿತು. ಈಗ ಫ್ರಂಟಲ್ಲೂ ಅಷ್ಟೇ, ಒಳಗಡೆ ಯಾವುದು ಹೋಗುತ್ತೆ ಮೇಲೆ ಯಾವುದು ಬರುತ್ತೆ ಅಂತ ಒಂದು ಸಲ ಬ್ಲೌಸ್ ಪೀಸ್ ಬಟ್ಟೆನ ನಾವು ನೋಡ್ಕೊಬೇಕು. ನೋಡಿ, ಈಗ ನೋಡಿಕೊಂಡು ಕರೆಕ್ಟಾಗೆ ನಾವು ಲೈನಿಂಗ್ ಕಟ್ ಮಾಡಿರ್ತೀವಲ್ಲ ಅದನ್ನು ಬಟ್ಟೆ ಮೇಲೆ ಕೂರಿಸ್ಕೊಂಡು ಒಂದು ಪಿನ್ ಹಾಕ್ಕೊಳ್ಳಿ, ಇಲ್ಲ 2 ಪಿನ್ ಹಾಕ್ಕೊಳ್ಳಿ ಅಥವಾ 3 ಪಿನ್ ಹಾಕ್ಕೊಳ್ಳಿ, ನಿಮಗೆ ಸೇರಿದ್ದದು. ಈಗ ನಾನು ಪಿನ್ ಹಾಕ್ತೇನೆ ಹೊಲಿತೀನಿ ಆಲ್ರೆಡಿ. ಸ್ಟಾರ್ಟಿಂಗ್ ಕಲಿತಾ ಇರೋರಿಗೆ ಪಿನ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ಲೈನಿಂಗು ಮತ್ತು ಬ್ಲೌಸ್ ಪೀಸು ಎರಡೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈಗ ಅದೇ ಥರನೇ ಇದಕ್ಕೂ ಎಲ್ಲ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಈ ಥರ
ನೀಟಾಗೆ ಫಿನಿಶಿಂಗ್ ಕೊಡಬೇಕು. ಎಲ್ಲೂ ರಿಂಕಲ್ಸ್ ಬರಬಾರ್ದು ಮತ್ತು ಬಟ್ಟೆ ಎಳಿಬಾರ್ದು. ಲೈನಿಂಗ್ ಬಟ್ಟೆನೂ ಎಳಿಬಾರ್ದು ಮತ್ತು ಬ್ಲೌಸ್ ಬಟ್ಟೆನೂ ಎಳಿಬಾರ್ದು. ಅದು ಏನಿದೆ ಅದ್ರ ಮೇಲೇ ಹೊಲಿಗೆ ಹಾಕಬೇಕು. ನಾವು ಜಾಯಿಂಟ್ ಮಾಡಬೇಕಾದ್ರೂ ಅಷ್ಟೇ, ಸ್ಟಿಚ್ಚಿಂಗ್ ಮಾಡಬೇಕಾದ್ರೂ ಅಷ್ಟೇ, ಬಟ್ಟೆನ ಎಳಿಬಾರ್ದು. ನೋಡಿದ್ರಲ್ಲ, ಈ ಥರ ಇದರಲ್ಲೂ ಏನು ಎಕ್ಸ್ಟ್ರಾ ಇದೆ ಅದನ್ನೆಲ್ಲ ನಾನು ಕಟ್ ಮಾಡ್ಕೊತೀನಿ. ನೀವು ಒಂದೇ ದಿನದಲ್ಲೇ ಬ್ಲೌಸ್ನ ಹೊಲಿಯೋದನ್ನ ಕಲಿಬೋದು. ನಾನು ಹೇಳೋ ಟ್ರಿಕ್ಸ್ನ ನಿಜವಾಗ್ಲೂ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ನೋಡಿ. ಈಗ ಮಾರ್ಕ್ ಹಾಕ್ಕೊತಾ ಇದ್ದೀನಿ ನಾನು. ಈ ಥರ ಡಾಟ್ ಹಿಡಿಯೋಕ್ಕೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಇದೆಯಲ್ಲ, ಇನ್ನೊಂದು ಪಾರ್ಟು, ಅದನ್ನು ನಾನು ಸೇಮ್ ಇದೇ ಥರನೇ ಡಿಸೈನ್ ನೋಡಿಕೊಂಡು ಮೇಲೆ ಲೈನಿಂಗ್ ಇಟ್ಕೊತೀನಿ. ಆಪೋಸಿಟ್ ಬರಬೇಕು ಹಿಂಗೆ, ಅದನ್ನು ನೋಡಿಕೊಂಡು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ತಿಳಿದಿರೋದನ್ನು ಖಂಡಿತವಾಗ್ಲೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಹೆಣ್ಮಕ್ಳು ಏನಾದರೂ ಒಂದು ಕಲಿಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೂ ಅಷ್ಟೇ ನಾನು ಏನು ಕಟ್ಟಿಂಗ್ ಮಾಡಿದ್ದೆ, ಯಾವ ಥರ ಮಾರ್ಕ್ ಮಾಡಿರ್ತೀನಿ ಅದೇ ಥರನೇ ನಾನು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಬಂದರೆ ಅಲ್ಲೇ ಹೊಲಿಗೆ ಬಿಚ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ ಅಷ್ಟೇ. ಸರಿ ಹೋಗುತ್ತೆ, ಆಮೇಲೆ ಸರಿ ಮಾಡ್ಕೋಬೋದು ಅಂತ ಬಿಟ್ಟರೆ ಖಂಡಿತವಾಗ್ಲೂ ಸರಿ ಹೋಗಲ್ಲ. ನಾವು ಸ್ಟಿಚ್ಚಿಂಗ್ ಮಾಡಬೇಕಾದ್ರೇ ಏನೇ ಒಂದು ಚೂರು ನಮಗೆ ಸರಿ ಬಂದಿಲ್ಲ ಇದು ಅಂತ ಅಂದರೆ ತಕ್ಷಣ ಬಿಚ್ಚಿಬಿಟ್ಟು ರೆಡಿ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಏನಿದೆ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಡಾಟ್ ಹಿಡಿಯೋಕ್ಕೆ ನಾನು ಮಾರ್ಕ್ ಹಾಕಿದ್ದೀನಿ ನೋಡಿ. ಸೇಮ್ ಅಲ್ಲಿ ಏನು ಮಾರ್ಕ್ ಹಾಕಿರ್ತೀನಿ ನಾನು ಅದೇ ಥರನೇ ಮಾರ್ಕ್ ಹಾಕ್ಕೊತೀನಿ. ಮತ್ತು ಇನ್ನೂ ಒಂದು, ಅದು ನಾನು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಡ್ತೀನಿ. ಅದನ್ನು ನಾನು ಸದ್ಯಕ್ಕೆ ಈಗ 3 ಡಾಟ್ ಹಿಡಿದಿರ್ತೀನಿ. ಇನ್ನೊಂದು ಡಾಟು ನಾನು ಎಕ್ಸ್ಟ್ರಾ ಅಟ್ಯಾಚ್ ಮಾಡಬೇಕಾದ್ರೆ, ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಕರೆಕ್ಟಾಗಿದ್ದರೆ ಹಿಡಿಯಲ್ಲ, ಅಥವಾ ಎಕ್ಸ್ಟ್ರಾ ಇದ್ದರೆ ಬಟ್ಟೆ ಅವಾಗ ಹಿಡ್ಕೊತೀನಿ. ನೋಡಿ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ಬಂತು ಅಂತ. ಇದೂ ಅಷ್ಟೇ, ಎರಡು ಕಡೆನೂ ಸೇಮ್ ನಾನು ಏನು ಮಾರ್ಕ್ ಹಾಕಿರ್ತೀನಿ ಎರಡು ಕಡೆನೂ ಅಷ್ಟೇ ಕರೆಕ್ಟಾಗೆ ಅದೇ ಒಂದೇ ಸೈಜಲ್ಲೇ ಒಂದೇ ಮಾರ್ಕ್ಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಡಾಟ್ ಹಿಡ್ಕೊಬೇಕು. ಡಾಟು ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇಟ್ಟರೆ ಬೆಲ್ಟೆಲ್ಲಿ ಅಟ್ಯಾಚ್ ಮಾಡಿದ್ದೀವಿ, ಡಾಟಲ್ಲಿ ಹಿಡ್ದಿದ್ದೀವಿ, ಅದು ಕರೆಕ್ಟಾಗಿ ಬರಬೇಕು, ಒಂದು ಹೆಚ್ಚು ಕಮ್ಮಿ ಬರಬಾರ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಬೆಲ್ಟ್ ಅಟ್ಯಾಚ್ ಮಾಡ್ಕೋತೀನಿ. ಬೆಲ್ಟು ಹೊಲಿಯೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಅದಂತೂ 5 ನಿಮಿಷದಲ್ಲೇ ಹೊಲಿಬೋದು. ಈಗ ಬೆಲ್ಟೆಲ್ಲ ಹೊಲ್ದಾದ್ಮೇಲೆ ಬೆಲ್ಟ್ ಹೊಲ್ದಿರೋ ವಿಡಿಯೋ ಹಾಕಿದ್ದೀನಿ, ನಿಮಗೆ ಬೇಕು ಅಂದರೆ ನೋಡಿ ಕಲ್ತ್ಕೊಳ್ಳಿ. ಅದರಲ್ಲಿ ಬೆಲ್ಟೊಂದು ವಿಡಿಯೋ ಇದೆ ಯಾವ ರೀತಿ ಹೊಲಿಬೇಕು ಅಂತ ಅಂದ್ಬಿಟ್ಟು. ಈಗ ನಾನು ಈ ಥರ 2 ಲೇಯರ್ನ ತೊಗೊಂಡು ನಾನು ಈ ಥರ ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಇದಂತೂ ಸ್ವಲ್ಪ ನಿಧಾನಕ್ಕೆ ಹಾಕ್ಕೋಬೇಕು, ಪರ್ಫೆಕ್ಟಾಗಿ ಕುತ್ಕೋಬೇಕು. ಬೆಲ್ಟು ಅಂತ ಅಂದರೆ ನಿಧಾನಕ್ಕೆ ನೋಡಿಕೊಂಡು ಹೊಲಿಗೆ ಹಾಕ್ಕೊಬೇಕು. ನಾವೇನು ಲೈನಿಂಗ್ ಅಟ್ಯಾಚ್ ಮಾಡಿದ್ದೀವಿ ಅಂದರೆ ಬ್ಲೌಸ್ ಕಲರ್ ಲೈನಿಂಗ್ ಕಟ್ ಮಾಡಿರ್ತೀವಲ್ಲ, ಅದು ಮೇಲ್ಗಡೆಗೆ ಬರಬೇಕು. ನಾವೇನು ಎಕ್ಸ್ಟ್ರಾ ಲೈನಿಂಗೋ ಅಥವಾ ಬಟ್ಟೆನೋ ಕೊಟ್ಟಿರ್ತೀವೋ ಅದು ಒಳಗಡೆ ಹೋಗಬೇಕು. ಆವಾಗಲೇ ಫಿನಿಶಿಂಗ್ ಚೆನ್ನಾಗಿ ಕಾಣೋದು. ಹಾಕಿರುವಂಥ ಲೈನಿಂಗು ಮೇಲ್ಗಡೆನೇ ಬರಬೇಕು. ನೋಡಿ, ಈಗ ಅದನ್ನೆಲ್ಲ ಬಟ್ಟೆನೆಲ್ಲ ಒಳಗಡೆ ತಳ್ಕೊಂಡು ನಿಧಾನಕ್ಕೆ ಹೊಲಿಗೆ ಹಾಕ್ಕೊಬೇಕು. ನಾನು 2 ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಹಾಕೋರು 1 ಹೊಲಿಗೆ ಹಾಕ್ತಾರೆ, ಆದರೆ ನಾನು 2 ಹೊಲಿಗೆ ಹಾಕ್ತೀನಿ. ನೋಡಿ, ಈಗ ನಿಧಾನಕ್ಕೆ ಬಟ್ಟೆನ ಈಚೆ ಕೆಳ್ಕೊಬೇಕು ಈ ರೀತಿನಲ್ಲಿ. ನನಗೆ ಒಂದು 2-3 ಕಾಮೆಂಟ್ ಬಂದಿತ್ತು ಸ್ಟಿಚ್ಚಿಂಗ್ ಮಾಡೋದನ್ನು ನಿಧಾನಕ್ಕೆ ಹೇಳ್ಕೊಡಿ ಅಂತ. ಅದಕ್ಕೋಸ್ಕರನೇ ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಏನು ಬೇಜಾರು ಮಾಡ್ಕೋಬೇಡಿ, ನಿಧಾನಕ್ಕೆ ವಿಡಿಯೋ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನೀವು ಒಂದು ಸಲ ಅಲ್ಲದೆ ಇದ್ದರೆ ಇನ್ನೊಂದು ಸಲ ನೋಡಿದ್ರೆ ಕರೆಕ್ಟಾಗಿ ತಲೆಗೆ ಹೋಗುತ್ತೆ. ಯಾವ ರೀತಿ ಸ್ಟಿಚ್ಚಿಂಗ್ ಮಾಡಿದ್ದಾರೆ ಇವರು ಅನ್ನೋದು ಖಂಡಿತವಾಗ್ಲೂ ತಲೆ ಒಳಗಡೆ ಹೋಗುತ್ತೆ. ನೋಡಿ, ಈಗ ಬಟ್ಟೆನೂ ಅಷ್ಟೇ ನಾನು ಸಣ್ಣದಾಗಿ ನೂಲ್ಕೊಂಡು ಈ ಥರ ನಿಮಗೆ ತೋರಿಸ್ಬೇಕು ಅಂತಲೇ ಸಣ್ಣದಾಗಿ ನೂಲ್ಕೊಂಡು ಉಲ್ಟಾ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ದೇ ಸುಮಾರು ಜನ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋ ಹಾಕೋಕ್ಕೆ ತುಂಬಾ ಖುಷಿಯಾಗುತ್ತೆ. ನೋಡಿದ್ರಲ್ಲ, ಈಗ ನಾನು ಇದನ್ನು ರೆಡಿ ಮಾಡಿಕೊಂಡೆ.
ಬೇಕಿದ್ರೆ ನೀವು ಒಂದು ಹೊಲಿಗೆ ಹಾಕ್ಕೊಳ್ಳಿ. ನಾನಂತೂ ಕಂಪಲ್ಸರಿ ಹೊಲಿಗೆ ಹಾಕಿರ್ತೀನಿ. ಅದರಲ್ಲಿ ಏನೇ ಎಕ್ಸ್ಟ್ರಾ ಇದ್ರೂ ನಾನು ಕಟ್ ಮಾಡಿ ಬಿಸಾಕ್ತೀನಿ ಅದಕ್ಕೋಸ್ಕರ. ಈಗ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಎರಡೂ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಈಗ ನಾನು ಡಬಲ್ ಪಟ್ಟಿ ಅದು ಮುಂದೆಗಡೆದು ಒಂದು ಭಾಗ ಇಟ್ಕೊಂಡ್ರೆ ಕರೆಕ್ಟಾಗಿರ್ಬೇಕು, ಅದು ಉಲ್ಟಾ ಆಗಬಾರ್ದು. ನೋಡಿ ಈ ಥರ. ಇದಕ್ಕೆ ಡಬಲ್ ಪಟ್ಟಿ ಕೊಡ್ತೀನಿ ನಾನು. ಡಬಲ್ ಪಟ್ಟಿ ಸ್ವಲ್ಪ ಮಂದವಾಗಿರಲಿ, ಲೈನಿಂಗ್ ಆಗಿರೋದ್ರಿಂದ ನಾನು ಒಂದು ಎಕ್ಸ್ಟ್ರಾ ಪೀಸ್ ಒಳಗಡೆ ಹಾಕಿರ್ತೀನಿ. ನೋಡಿ ಅಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಎಕ್ಸ್ಟ್ರಾ ಪೀಸ್ ಒಂದು ಒಳಗಡೆ ಹಾಕಿರ್ತೀನಿ. ಅದಾದ ನಂತರ ಅದನ್ನು ಫೋಲ್ಡ್ ಮಾಡಿಕೊಂಡು ಸೇರಿಸ್ಕೊಂಡು 2 ಹೊಲಿಗೆ ಹಾಕ್ಕೊತೀನಿ. ನೀವು ಬೇಕಿದ್ದರೆ ಇಲ್ಲಿ ಹೊಲಿಗೆ ಹಾಕ್ಕೊಂಡ್ರೆ, ನಾನು ಹಾಕ್ತಾಯಿದ್ದೀನಿ ನೋಡಿ, ಆ ಥರ ಹೊಲಿಗೆ ಹಾಕಿದ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂತ ನಾನು ಹೊಲಿಗೆ ಹಾಕ್ಕೊತೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು 2 ಫೋಲ್ಡ್ಗೆ ಡಬಲ್ ಪಟ್ಟಿನ ಕೊಟ್ಕೊಬೇಕು. ಸ್ವಲ್ಪ ಮಂದ ಇರುತ್ತೆ ಅಂತ ನಾನು ಒಳಗಡೆ ಇನ್ನೂ ಒಂದು ಪೀಸ್ ಎಕ್ಸ್ಟ್ರಾ ಕೊಟ್ಟಿರ್ತೀನಿ. ಯಾಕೋ ಇವತ್ತು ದಾರ ಸ್ವಲ್ಪ 2 ಸಲ 3 ಸಲ ಕಟ್ಟಾಗ್ತಾ ಇದೆ ನೋಡಿ. ಈಗ ಒಂದು ಹೊಲಿಗೆ ಹಾಕ್ಕೊಂಡೆ, ಅದಾದ ನಂತರ ಪಕ್ಕದಲ್ಲೇ ಸ್ವಲ್ಪ 1/4 ಇಂಚ್ ಗ್ಯಾಪ್ ಕೊಟ್ಟು ಇನ್ನೂ ಒಂದು ಹೊಲಿಗೆ ಹಾಕ್ಕೋಬೇಕು. ಈ ಥರ ಆದಮೇಲೆ ಎಕ್ಸ್ಟ್ರಾ ಏನು ದಾರ ಬರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕು. ನೋಡಿದ್ರಲ್ಲ, ಇದಕ್ಕೂ ಅಷ್ಟೇ, ಸಿಂಗಲ್ ಪಟ್ಟಿಗೂ ಅಷ್ಟೇ. ಇದು ನಾವು ಇಟ್ಕೊಂಡಾಗ ಫ್ರಂಟ್ ಭಾಗ ಒಂದು ಭಾಗ ಇಟ್ಕೊಂಡಾಗ ಉಲ್ಟಾ ಇರಬೇಕಿದು. ಅದಕ್ಕೆ ಸಿಂಗಲ್ ಪಟ್ಟಿ ಕೊಡ್ತಾಯಿದ್ದೀನಿ. ಅದನ್ನು ಡಬಲ್ ಲೇಯರ್ನಲ್ಲಿ ಮಡ್ಚ್ಕೊಂಡು ಈ ಥರ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಮತ್ತೆ ಒಂದು ಹೊಲಿಗೆ ಹಾಕ್ಕೊತೀನಿ, ಹಿಂಗೆ ಉಲ್ಟಾ ಮಾಡಿ. ಈ ಥರ ಹೊಲಿಗೆ ಹಾಕೋದ್ರಿಂದ ಹೊಲಿಗೆ ಗ್ರಿಪ್ಪಾಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಬೇಗ ಕಿತ್ತೋಗಲ್ಲ, ಹಾಳಾಗಲ್ಲ. ಅದಕ್ಕೋಸ್ಕರ ಮತ್ತೆ ಫೋಲ್ಡ್ ಮಾಡಿಕೊಂಡು ತುದಿನ ಈ ಥರ ಒಂದು ಹೊಲಿಗೆ ಹಾಕ್ಕೊಂಡು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ರೆಡಿ ಆಯಿತು. ಈ ಥರ ಹೊಲ್ಕೊಂಡ್ರೆ ಎಷ್ಟು ಸುಲಭ. ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಹೊಲಿಯೋದು ಅಂದರೆ ತುಂಬಾ ಸುಲಭ ನೋಡಿ. ಈ ಥರ ಎಕ್ಸ್ಟ್ರಾ ಏನಿದೆ ಅದನ್ನು ಅಷ್ಟೇ ಕಟ್ ಮಾಡ್ಕೊತೀನಿ. ಈಗ ಎರಡೂ ಇಟ್ಕೊಂಡು ನೋಡ್ಕೊಬೇಕು, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ನೋಡಿಕೊಂಡ್ರೆ ಕರೆಕ್ಟಾಗಿ ಸಮವಾಗಿ ಬರಬೇಕು. ಒಂದು ಉದ್ದನೂ ಆಗಬಾರ್ದು, ಒಂದು ತುಂಡನೂ ಆಗಬಾರ್ದು. ನೋಡಿ ಇಲ್ಲಿ ಈ ಥರ ನಾನು ಬೆಲ್ಟು ಕರೆಕ್ಟಾಗಿ ಕುತ್ಕೋಬೇಕು, ಮತ್ತು ಡಾಟ್ ಹಿಡ್ದಿರೋದು ಅದ್ರ ನೇರ ಕರೆಕ್ಟಾಗಿ ಕುತ್ಕೋಬೇಕು. ಆ ಥರ ಸ್ಟಿಚ್ಚಿಂಗ್ನ ಪರ್ಫೆಕ್ಟಾಗಿ ಹಾಕ್ಕೊಬೇಕು. ಈಗ ನೋಡಿ, ನಾನು ನೆಕ್ನ ಚೆಕ್ ಮಾಡ್ಕೊತೀನಿ ಒಂದು ಸಲ. ಅವರು ಅಳತೆ ಬ್ಲೌಸಲ್ಲಿ ಏನಿದೆ ನೆಕ್ಕು ಅದು ಕರೆಕ್ಟಾಗಿ ಕಟ್ಟಿಂಗಲ್ಲಿ ಬಂದಿದೆಯಾ. ನಾವು ಕಟ್ಟಿಂಗ್ ಮಾಡ್ಬೋದು, ಕಟ್ಟಿಂಗಲ್ಲಿ ಅಳತೆ ತೊಗೊಂಡೇ ಮಾಡಿರ್ತೀವಿ, ಮಾಡ್ಬೋದು. ಸ್ಟಿಚಿಂಗ್ ಮಾಡಬೇಕಾದ್ರೂ ನಾವಿದನ್ನು ಚೆಕ್ ಮಾಡಿಕೊಳ್ಳೇಬೇಕು, ಆವಾಗಲೇ ಕರೆಕ್ಟಾಗಿ ನಮಗೆ ನೆಕ್ ಬರೋದು. ನೋಡಿ ಇಲ್ಲಿ ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಇದ್ದರೆ ನಾವು ಈಗ ರೆಡಿ ಮಾಡ್ಕೋಬೋದು. ಎಲ್ಲ ಸ್ಟಿಚ್ಚಿಂಗ್ ಎಲ್ಲ ಹಾಕಾದ್ಮೇಲೆ ರೆಡಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಜಾಯಿಂಟ್ ಮಾಡೋಕ್ಕೆ ಮುಂಚೆನೇ ನಾನು ನೆಕ್ನ ಒಂದು ಸಲ ಚೆಕ್ ಮಾಡ್ಕೊತೀನಿ, ಚಿಕ್ಕ ಆಗಿದೆಯಾ ಅಥವಾ ದೊಡ್ಡದಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ತೆಗಿಬೇಕು, ಶೇಪ್ ಕೊಡಬೇಕು ಅಂದರೆ ಆವಾಗ ಕೊಟ್ಕೊಂಡಿರ್ತೀನಿ. ಈಗ ಜಾಯಿಂಟ್ ಮಾಡ್ಕೊಳ್ಳೋಣ. ಆ ಕಡೆದು ಅಷ್ಟೇ, ಹಿಂದೆಗಡೆ ಬ್ಯಾಕು ಕರೆಕ್ಟಾಗಿದೆಯಾ ಅಂತ ಅದೊಂದು ಸಲ ಚೆಕ್ ಮಾಡ್ಕೊಂಬಿಡಿ. ಈಗ ಕಲಿತಾ ಇರೋರು ಈ ಥರ ಎಲ್ಲ ಚೆಕ್ ಮಾಡಿಕೊಂಡ್ರೆ ಬ್ಲೌಸು ಕರೆಕ್ಟಾಗಿ 100% ಪರ್ಫೆಕ್ಟಾಗಿ ಬರುತ್ತೆ. ನೀವೇನು ಇಲ್ಲದೇ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ಆವಾಗಲೇ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ಅಂತ ನೀವು ಕಟ್ಟಿಂಗ್ ಮಾಡಿದ್ರೆ ಹೊಲ್ದಾದ್ಮೇಲೆ ಹೆಚ್ಚು ಕಮ್ಮಿ ಬರುತ್ತೆ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸ್ಟಿಚ್ಚಿಂಗ್ ಮಾಡೋ ಮುಂಚೆನೇ ನಾವೇನು ಜಾಯಿಂಟ್ ಮಾಡ್ತೀವಲ್ಲ, ಜಾಯಿಂಟ್ ಮಾಡೋ ಮುಂಚೆನೇ ಒಂದು ಸಲ ನೆಕ್ಕಾದರೂ ಅಷ್ಟೇ, ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್ಕು ಏನೇ ಇದ್ರೂ ಚೆಕ್ ಮಾಡ್ಕೊಬೇಕು. ನೋಡಿ ಇಲ್ಲಿ ನಾನು 3 ಹೊಲಿಗೆ ಹಾಕ್ತಾಯಿದ್ದೀನಿ, ತುದಿಗೆ 1 ಮತ್ತು ಜಾಯಿಂಟ್ ಮಾಡಬೇಕಾದ್ರೆ 2 ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಈಗ ಉದ್ದ ಇದೆ ಅಂತ ನನಗೆ ಗೊತ್ತಾಯಿತು, ಚೆಕ್ ಮಾಡಿಕೊಂಡೆ. ಈಗ ಡಾಟ್ ಇಟ್ಕೊತಾ ಇದ್ದೀನಿ. ನೀವೊಂದು ಸಲ ಆ ಥರ ಕೊನೆಯಲ್ಲಿ ಚೆಕ್ ಮಾಡಿಕೊಂಡು ಡಾಟ್ ಇಟ್ಕೊಳ್ಳಿ. ಅಥವಾ ಬಟ್ಟೆ ಹೆಚ್ಚು ಕಮ್ಮಿಯಾಗಿ ಸಾಕಾಗಿಲ್ಲ ಅಂದರೆ ಡಾಟಿಗೆ ಬಿಟ್ಟಿರ್ತೀವಲ್ಲ ಬಟ್ಟೆ, ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಡಾಟ್ ಹಿಡಿತೀನಿ, ಮುಂದೆಗೆ ಡಾಟ್ ಹಿಡಿಯಲ್ಲ. ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತಿರೋದಕ್ಕೆ 1/4 ಇಂಚು ಡಾಟ್ ಹಿಡಿಯೋಕ್ಕೆ ಅಂತ. ಹೊಲಿಬೇಕಾದ್ರೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ಇರಲಿ ಅಂತ ಕೊನೆಯಲ್ಲಿ ಜಾಯಿಂಟ್ ಮಾಡ್ತೀನಿ ನಾನು. 2 ಕಡೆನೂ ಸೇಮ್ ಒಂದೇ ಅಳತೆ ಆಗಿರೋದ್ರಿಂದ ಆ ಕಡೆನೂ ಡಾಟ್ ಹಿಡ್ದಿದ್ದೀನಿ, ಈ ಕಡೆನೂ ಡಾಟ್ ಹಿಡ್ಕೊಂಡೆ. ಈಗ ನಾನು
ಈಗ ನೋಡಿ ಇಲ್ಲಿ ರೆಡಿ ಆಯಿತು. ಈಗ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ ಅಷ್ಟೇ ನಾನು ಏನು ಮಧ್ಯ ಟಿಕ್ ಮಾರ್ಕ್ ಹಾಕ್ಕೊಂಡಿರ್ತೀನಿ ಅದಕ್ಕೆ ಕರೆಕ್ಟಾಗಿ ಹಿಂದೆ ಯಾವ್ದು ಬರುತ್ತೆ ಮುಂದೆ ಯಾವ್ದು ಬರುತ್ತೆ ಶೇಪ್ ಎಲ್ಲ ನೋಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ. ನೀವು ಈಗ ಕಲಿತಾ ಇರೋರು ಇದನ್ನು ಗಮನದಲ್ಲಿ ನಿಜವಾಗ್ಲೂ ತಲೆಯಲ್ಲಿ ಇಟ್ಕೊಂಡು ಹೊಲಿಗೆ ಹಾಕ್ಕೊಬೇಕು. ಆಮೇಲೆ ತಿರ್ಗಾ ಬಿಚ್ಚಬೇಕಾಗುತ್ತೆ, ಹಾಕಬೇಕಾಗುತ್ತೆ. ಅದಕ್ಕೋಸ್ಕರನೇ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಥರ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ನಾನು ಕರೆಕ್ಟಾಗಿ ಪಾಯಿಂಟ್ ಕೊಟ್ಟಿದ್ದೀನಲ್ಲ ಅದೇ ಪಾಯಿಂಟ್ಗೆ ಸೇರ್ಕೊಬೇಕು. ನೋಡಿ ಈಗ ಈ ಕಡೆನೂ ಅಷ್ಟೇ ಮಧ್ಯದಿಂದನೇ ನಾನು ಒಂದು ಹೊಲಿಗೆ ಹಾಕ್ಕೊತೀನಿ. ಅದಾದ ನಂತರ ಇನ್ನೊಂದು ಹೊಲಿಗೆ ಹಾಕಬೇಕಾದ್ರೆ ಕೊನೆಯಿಂದ ಪೂರ್ತಿ ಹಾಕ್ತೀನಿ. ಆ ಥರ ಈ ಥರ ಹೊಲ್ದಾಗ್ಲೇ ಕರೆಕ್ಟಾಗೆ ನಾವೇನು ಮಾರ್ಕ್ ಮಾಡಿರ್ತೀವಿ ಅದೇ ಮಾರ್ಕಿಗೆ ಕೂತ್ಕೊಳ್ಳೋದು ಅದು. ನೋಡಿ ಈಗ ಸ್ಟಾರ್ಟಿಂಗಿಂದ ತುದಿವರೆಗೂ ಒಂದು ಹೊಲಿಗೆ ಹಾಕ್ಕೊಂಡು ಹೋಗ್ತೀನಿ. ಈಗ ನೋಡಿದ್ರಲ್ಲ, ಆ ಕಡೆನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಎಲ್ಲೂ ಏನೂ ರಿಂಕಲ್ಸ್ ಬಂದಿಲ್ಲ ಮತ್ತು ಏನೂ ಒಂಚೂರು ಹೆಚ್ಚು ಕಮ್ಮಿ ಆಗಿಲ್ಲ. ನಾನು ನಿಮ್ಗೆ ಮಾರ್ಕ್ ಹಾಕಿ ತೋರಿಸಿದ್ನಲ್ಲ, ಸ್ಲೀವಲ್ಲಿ ಏನು ನಾನು ಟಿಕ್ ಮಾರ್ಕ್ ಹಾಕಿದೆ ಅದೇ ಮಾರ್ಕಿಗೆ ಬಂದಿದೆ. ಮತ್ತು ಬ್ಲೌಸಲ್ಲಿ ಫ್ರಂಟು ಬ್ಯಾಕು ಕರೆಕ್ಟಾಗಿ ಬಂದಿದೆ. ಇದೇ ಸ್ಟಿಚ್ಚಿಂಗ್ಗೆ ಕಟಿಂಗ್ ಪರ್ಫೆಕ್ಟಾಗಿದ್ರೇ ಸ್ಟಿಚ್ಚಿಂಗು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಕಟಿಂಗೇ ಸರಿಯಾಗಿ ಮಾಡಿಲ್ಲ ಅಂತ ಅಂದಮೇಲೆ ಸ್ಟಿಚ್ಚಿಂಗ್ ಯಾವುದೇ ಕಾರಣಕ್ಕೂ ಸರಿಯಾಗಿ ಬರಲ್ಲ. ಅದಕ್ಕೆ ಕಟಿಂಗ್ ಮಾಡಬೇಕಾದ್ರೇ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಕಟಿಂಗ್ನ ಚೆನ್ನಾಗಿ ಮಾಡ್ಕೊಬೇಕು. ಈ ಕಡೆ ಸ್ಲೀವ್ನು ಇದೇ ಥರನೇ ಅಟ್ಯಾಚ್ ಮಾಡಿಕೊಂಡೆ. ಒಂದು ಚೂರು ರಿಂಕಲ್ಸ್ ಬರಬಾರ್ದು. ಹಾಗೆಯೇ ಸ್ಲೀವ್ ಬಟ್ಟೆ, ಅದರಲ್ಲೂ ಸ್ಲೀವ್ ಬಟ್ಟೆನ ಎಳಿಬಾರ್ದು. ಅಲ್ಲಿ ನನ್ನ ಮಾರ್ಕ್ ಹಾಕಿರೋ ನೆರಕ್ಕೆ ಬಂದಿಲ್ಲ ಅಂತ ಎಳೀಲೇಬಾರ್ದು. ಅದೇನಿದೆಯೋ ಅದನ್ನು ಹೊಲ್ಕೊಂಡು ಬೇಕಾದ್ರೆ ಸರಿ ಮಾಡ್ಕೋಬೋದು. ನೋಡಿ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಲೀವ್ ರೆಡಿ ಆಯಿತು. ಈಗ ನಾನು ಪೈಪಿಂಗ್ ಮಾಡ್ಕೊತೀನಿ. ಪೈಪಿಂಗ್ ಎಲ್ಲ ಆದಮೇಲೆ ಪೈಪಿಂಗ್ದು ಒಂದು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ಅದು ಸ್ವಲ್ಪ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕಿಲ್ಲ. ಥ್ರೆಡ್ ಪೈಪಿಂಗ್ ಇದು. ಮಾಮೂಲಿ ಪೈಪಿಂಗ್ ಬೇಕಿದ್ರೂ ಹಾಕ್ತೀನಿ, ಹೆಮ್ಮಿಂಗ್ ಬೇಕಿದ್ರೂ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹಾಕ್ಕೊಡ್ತೀನಿ. ಈಗ ಏನಿದೆ ಬ್ಯಾಕು ಕರೆಕ್ಟಾಗಿ ಇಟ್ಕೊಂಡು ನೋಡಿ, ಇಲ್ಲಿ ಅಳತೆಗೆ ಏನು ಹೊಲಿಗೆ ಹಾಕಿದ್ದಾರೆ ಅಳತೆ ಬ್ಲೌಸಲ್ಲಿ ಅದಕ್ಕೆ ಕರೆಕ್ಟಾಗಿ ಇಟ್ಕೊಬೇಕು. ನಾನು ಮಾರ್ಕ್ ಮಾಡಬೇಕಾದ್ರೆ ಏನು ಮಾರ್ಕ್ ಮಾಡಿದ್ದೀನಿ ಅದೇ ಮಾರ್ಕಿಗೆ ಮಾರ್ಕ್ ಬಂದಿದೆ ನೋಡಿ ನೀವೇನೆ. ಇದು ಪರ್ಫೆಕ್ಟ್ ಕಟ್ಟಿಂಗು ಅಂತ ಅಂದರೆ ಒಂದು ಚೂರು ಹೆಚ್ಚು ಕಮ್ಮಿ ಆಗಿಲ್ಲ. ಈಗ ಡಾಟ್ಗೂ ಅಷ್ಟೇ ನಾನು ಒಂದೇ ಸಲ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈಗ ಮುಂದೆಗಡೆನೂ ಸೇಮ್ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ಅಳತೆ ಬ್ಲೌಸಲ್ಲಿ ಏನಿದೆ ಅದಕ್ಕೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಈ ಥರ. ಈಗ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ನೀವು ಒಂದೆರಡು ಸೂಜಿಗಳು ಬೇಕಾದರೂ ಹಾಕ್ಕೋಬೋದು. ಇದು ಸ್ಲೀವ್ ತುದಿ. ಇದು ತುದಿಗೊಂದು ನಾನು ಪಿನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ತೋರ್ಸೋಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಈಗ ಕಂಕ್ಳೂ ಅಷ್ಟೇ ಮಾರ್ಕ್ ನಾನು ಎಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿರ್ತೀನಿ ಎರಡೂ ಜಾಯಿಂಟ್ ಆಗಿರಬೇಕು. ಪರ್ಫೆಕ್ಟಾಗಿ ಒಂದೇ ನೇರವಾಗಿ ಜಾಯಿಂಟ್ ಆಗಿರಬೇಕು ನೋಡಿ ಇಲ್ಲಿ. ಮತ್ತು ನಾನು ಮಾರ್ಕ್ ಮಾಡಿದ್ದೀವಲ್ಲ ಬ್ಯಾಕು ಮತ್ತು ಫ್ರಂಟು ಅದು ಅಷ್ಟೇ ಕರೆಕ್ಟಾಗಿ ಇಟ್ಕೊಂಡು ಒಂದು ಸ್ಟ್ರೈಟ್ ಹೊಲಿಗೆ ಹಾಕ್ಕೊಬೇಕು. ನಿಮಗೆ ಸುಲಭ ಆಗಬೇಕು ಅಂದರೆ ಇಲ್ಲಿ ಒಂದು 2 ಗುಂಡು ಸೂಜಿ ಹಾಕ್ಕೊಳ್ಳಿ. ಕರೆಕ್ಟಾಗಿ ಹೊಲಿಗೆ ಬರುತ್ತೆ. ಬಟ್ಟೆ ಆ ಕಡೆ ಈ ಕಡೆ ಅಳ್ಳಾಡಲ್ಲ. ಈಗ ಸ್ಲೀವ್ ತುದಿ ಎಷ್ಟಿದೆ ಅಳತೆ ಬ್ಲೌಸ್ ಎತ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಹಾಗೇ ಹೊಲ್ಕೋಬೋದು. ಅಥವಾ ನನಗೆ ಸ್ಟ್ರೈಟಾಗೆ ಆಗಲ್ಲ, ಹೊಲಿಗೆ ಅಳ್ಳಾಡುತ್ತೆ ಅಂತ ಅಂದರೆ ಒಂದು ಸ್ಕೇಲ್ ತೊಗೊಂಡು ಮಾರ್ಕ್ ಹಾಕ್ಕೊಬಿಡಿ. ಕಂಕ್ಳಿಂದ ಏನು ಮಾರ್ಕ್ ಇದೆ ಈ ತುದಿವರೆಗೂ ಒಂದು ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಂಡ್ರೆ ಸ್ಟಿಚ್ಚು ಮಾರ್ಕ್ ಮೇಲೆ ಕರೆಕ್ಟಾಗಿ ಹೋದರೆ ಪರ್ಫೆಕ್ಟಾಗಿ ಹೊಲಿಗೆ ಆಯಿತು ಅಂತ. ಎರಡು ಕಡೆನೂ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಎರಡು ಕಡೆನೂ ಇದೇ ಥರ ಮಾಡಿಕೊಂಡು ಒಂದು 3 ಹೊಲಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಡಾಟ್ಗೆ ಏನು ಬಿಟ್ಟಿದೆ ಡಾಟ್ ಇಟ್ಕೊಂಡಿದ್ದೀನಿ. ಬ್ಲೌಸ್ ಫಿನಿಶಿಂಗ್ ಆಯಿತು. ಇಷ್ಟು ಸುಲಭವಾಗಿ ಬ್ಲೌಸ್ನ ಹೊಲಿಬೋದು ಅಂತ ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್. ಸ್ವಲ್ಪ ಏನಾದರೂ ಮಧ್ಯ ಒಂದೊಂದು ಟ್ರಿಕ್ಸ್ನ ಉಪಯೋಗಿಸ್ಕೊಂಡ್ರೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ಅಳತೆನೂ ಅಷ್ಟೇ ನಾವು ನೋಡ್ಕೋಬೇಕು. ಒಂದು ಸಲ ಅಲ್ದಿರೆ 2 ಸಲ ಚೆಕ್ ಮಾಡ್ಕೋಬೇಕು, ಕರೆಕ್ಟಾಗಿದೆಯಾ ಸರಿಯಾಗಿದೆಯಾ ಅಂತ ಅಂದ್ಬಿಟ್ಟು. ನೋಡಿ ಈಗ ಅಳತೆ ಬ್ಲೌಸ್ನ ಇಟ್ಕೊತೀನಿ ನಾನು. ಇಟ್ಕೊಂಡು
ಅಳತೆ ಮಾಡ್ಕೊತಾ ಇದ್ದೀನಿ ನೋಡಿ. ಸಿಂಗಲ್ ಪಟ್ಟಿಯಿಂದ ಡಬಲ್ ಪಟ್ಟಿ ಕೊನೆಯವರೆಗೂ ಸೇಮ್ ಅಳತೆನೇ ಇರಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಏನಾದರೂ ಇನ್ಫಾರ್ಮೇಷನ್ ಬೇಕು ಟೈಲರಿಂಗ್ ಬಗ್ಗೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗೆ ತಿಳಿದಿರೋದನ್ನು ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ, ಸೂಪರಾಗೆ ಪರ್ಫೆಕ್ಟಾಗೆ ಬ್ಲೌಸ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.